ಡ್ರಗ್ಸ್ ಮುಕ್ತ ಕರ್ನಾಟಕ ಆಂದೋಲನದ ಭಾಗವಾಗಿ ಕೋಲಾರದಲ್ಲಿಂದು ಪೊಲೀಸ್ ಇಲಾಖೆ ಹಾಗೂ ಭಾರತೀಯ ಸ್ಟೇಟ್ ಬ್ಯಾಂಕ್ ಜಂಟಿ ಸಹಯೋಗದಲ್ಲಿ ಪೊಲೀಸ್ ಓಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ಕೋಲಾರ ಪ್ರಾದೇಶಿಕ ವ್ಯವಸ್ಥಾಪಕರಾದ ಬಾಬು ಸೋಮಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 5 ಕಿಲೋಮೀಟರ್ ಓಟದಲ್ಲಿ ಪೊಲೀಸ್ ಅಧಿಕಾರಿಗಳು, ಕ್ರೀಡಾಪಟುಗಳು ಭಾಗವಹಿಸಿದರು. ಚಿಕ್ಕಲವರು ಕೀರ್ತಿ ದೊಡ್ಡವರು ಪ್ಲೇಸ್ಮೆಂಟ್ 70 ಪ್ಲೇಸ್ ಎಲ್ಲ ಹೊಡ್ಕೊಂಡಿದ್ದಾರೆ. ಜೋರು ಚಪ್ಪಾಳೆ DYES ನವರಿಗೆ. ದೂರದರ್ಶನದೊಂದಿಗೆ ಎನ್ಸಿಸಿ ಕ್ಯಾಡೆಟ್ ರಾಜೇಶ್, ಇಂದಿನ ಯುವಕರು ಮಾದಕ ವ್ಯಸನಿಗಳಾಗುತ್ತಿದ್ದು ಅವರನ್ನು ವ್ಯಸನದಿಂದ ಮುಕ್ತಗೊಳಿಸಿ ಅರಿವು ಮೂಡಿಸಲು ಓಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಮ್ಯಾರಥಾನ್ ಇಂದ ನಮಗೆ ಡ್ರಗ್ಸ್ ಅನ್ನು ಯಾರು ಯೂಸ್ ಮಾಡಬಾರ್ದು ಅಂತ ಕೇಳ್ಕೊಂಡಿದ್ದೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಮ್ಯಾರಥಾನ್ ಆಯೋಜಿಸಿರುವುದಾಗಿ ಹೇಳಿದರು. ಫಿಟ್ನೆಸ್ ಫಾರ್ ಆಲ್ ಈ 3 ಸ್ಲೋಗನ್ ಅನ್ನ ಆಧರಿಸಿ ನಾವು ಈ ಒಂದು ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿದ್ದೀವಿ. ಬಾಬು ಸೋಮಪ್ಪ, ಬದಲಾದ ಜೀವನ ಶೈಲಿಯಿಂದ ಆರೋಗ್ಯ ಹದಗೆಡುತ್ತಿದೆ, ಆಹಾರವೇ ವಿಷವಾಗುತ್ತಿದೆ. ಹೀಗಾಗಿ ಯುವಕರು ಈ ರೀತಿ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು ಎಂದರು. ಡ್ರಗ್ಸ್ ಏನಾಗ್ತದೆ, ಅಡಿಕ್ಟ್ ಆಗಿಬಿಡ್ತಾರೆ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಯಾವಾಗ ಇದರಿಂದ ಏನಾಗುತ್ತೆ ಅಂದರೆ ಲೈಫನ್ನು ಅಷ್ಟೇ ಅಂತ ಕೊನೆ ಥರ